ಮಾಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಪ್ರಶ್ನೆಗಳನ್ನು ಅನುಗ್ರಹಿಸಬೇಕಾಗಿರುತ್ತದೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ಬೆಳೆಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡಿದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುತ್ತೀರಿ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜ್ಯಗಳ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವುದು. ಈ ಪವಿತ್ರವಾದ ಭೂಮಾತೆಯನ್ನು ಶಾಂತಿ ಎಂಬ ಅಮೃತದಿಂದ ಅಭಿಷೇಕ ಮಾಡಿದೆಯೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಭೂಮಿಯನ್ನು ಹೋಲಿಸಿದೆ. ಈ ಎರಡರಲ್ಲಿ ಒಂದು ಪ್ರಶ್ನೆಯು ಈಗ ನಿರ್ಣಯಿಸಲ್ಪಡಬೇಕಾಗಿದೆ. ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿರುವುದಲ್ಲದೆ ನೀವುಗಳು ಅವರುಗಳ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾದ್ರೋಹ ದಹನ, ಕಪಟ ಜೂತ ಇವೆಲ್ಲದಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಇಂತಹ ಪಾಪಗಳನ್ನು ಮಂಡಿಸಿ ತಮಗೆ ಬರಬೇಕಾದ ಅವರ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯಕ್ತಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರೇರೇಪಿಸಬೇಕೆಂದು ಅವರೀ ಸಂದೇಶದೊಳಗೆ ಈ ಸಂದೇಶವನ್ನು ಸೇರಿಸಿದ್ದೇನೆ. ಏನು ಮುಂದಿನ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ಪ್ರಾಜ್ಞರಾದ ನಿಮಗೆ ಬಿಟ್ಟ ವಿಚಾರ. ಅದನ್ನು ಆಲಿಸಿ ನಾವು ನಾವಂತೆ ನಡೆಯುವುದನ್ನು ಶಾಂತಿ ಸಂಧಾನ ಸಮಯವನ್ನು ಕರ್ಕ ಮಾಡುವುದರಿಂದ ಮುಂದೆ ಅಮೃತವು ವಿಷವಾಗುವುದು.
ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಭೀಷ್ಮಾಚಾರ್ಯರ ಉಪದೇಶವು ನನ್ನ ಆದೇಶವು ಒಂದೇ ಆಗಿರುವುದು. ಆದ್ದರಿಂದ ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸತ್ಯವೆಂದು ಕುಮಾರ. ಇದರಿಂದ ನಿನ್ನ ವಿದೇಶಗಳಿಗೂ ಹಿರಿಯರಾದ ನಮಗೂ ಕ್ಷೇಮ ಸೌಖ್ಯದಿಂದ ರಾಜ್ಯಭಾರ ಮಾಡು ಕುಮಾರ. ಗುರುಗಳೇ, ದುರ್ಯೋಧನ ಯಾರು ಚಿಕ್ಕಪ್ಪವಾಗಿ ನೀತಿಯನ್ನು ಹೇಳುವುದರಲ್ಲಿ ನೀವೊಬ್ಬರು ಹೌದು ಸುಯೋಧನ, ನನ್ನ ರೋದನವು ಅನನ್ಯ ರೋಗ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಬಿಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ಮಹಾ ದೋಷವು ಸಂಭವಿಸಿದೆ. ಕುಮಾರ, ಯೌವನ ಮರದಿಂದ ಗಣೀತರಾಗಿರುವುದು, ರಾಜ್ಯ ಮರದಿಂದ ನಿನ್ನ ಕಿವಿಗಳು ಮುಖ್ಯ ಹೋಗುವುದು. ನನ್ನ ಹಿತೋಪದೇಶಗಳು ಕೇಳಿಸುವುದಿಲ್ಲ. ಆದರೂ ಹೇಳುವೆ, ಪಿತಾಮಹ ಮಹಾಭೀಷ್ಮರು, ಆಚಾರ್ಯ ದ್ರೋಣರು ಶ್ರೀಕೃಷ್ಣ ಪರಮಾತ್ಮನು ಹೇಳಿದಕ್ಕಿಂತ ಹೆಚ್ಚೇನು ಹೇಳಲಾರ. ಆದರೂ ಒಂದು ಮಾತು ಕುಮಾರ, ಇದೀಗ ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ರಾಜ್ಯವನ್ನೆಲ್ಲ ಕಳೆದುಕೊಂಡವರು. ರಾಜ್ಯವನ್ನೇ ಸುಖ ಸಂಪತ್ತು ಇಲ್ಲಿ ಯಾರಿಗೂ ಶಾಶ್ವತವಲ್ಲ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಆದರೆ ನಿನ್ನ ಇಚ್ಛೆ ಇಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ ಸುಯೋಧನ. ಚಿಕ್ಕಪ್ಪಾಜಿ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿನಗಾಗಲಿ, ಭೀಷ್ಮ ದ್ರೋಣನಿಗಾಗಲಿ, ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಾಣಿಸುತ್ತಿರುವಲ್ಲವೇ? ಆ ಪಾಂಡವರು ದೋಷಗಳಲ್ಲವೇ? ಮುಂಚೆ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನು ಹೇಳಿಲ್ಲ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯ ಕಾರ್ಯವನ್ನು ಬಹುಶಾಗರಿಯವಾಗಿಯೇ ಮುಗಿಸಿದೆ. ಈ ನಿನ್ನ ಮರಣವಾದಿ ಒಳಂಬಡುವ ಬುದ್ಧಿಯನ್ನು ಮಾತ್ರ ಏನೇ ದುರ್ಯೋಧನಲ್ಲ. ಇದು ಶುದ್ಧ ಶಕ್ತಿಗಳ ವಾರಮಾನ ಶೂನ್ಯತೆ ಬಳಸಿಕೊಳ್ಳ ಕೃಷ್ಣ ಒಳಗೆ ನೀರು ಈ ಅಖಂಡ ಸಾಮ್ರಾಜ್ಯವನ್ನು ಆಳಲೇಬೇಕೆಂಬ ಇಚ್ಛೆ ಆ ಪಾಂಡವರಿಗಿದ್ದರೆ ಅವರ ಮನಗಳನ್ನೇ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ. ಮತ್ತೆ ಕಾಡಿಗೆ ಹೋಗಲಿ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುಸ್ಸಹವಾಸದ, ದುರಾಶ್ರಯದ, ದುರಾಭಿಮಾನ. ವಿಚಾರ ಮಾಡುತ್ತೇವೆ. ಹಾಗೆ ಮಾಡಿಬಿಟ್ಟಲ್ಲಿ ಹೋಗ್ಪಡುತ್ತೋ ಮೊದಲೇ ಬಂದೆ ಬಂದೆ ಏನಿದೆ ನಮ್ಮ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನವೇ. ಅರೆ ಅರೆ, ಬಹಳ ಚೆನ್ನಾಗಿ ಹೇಳಿದೆ. ಅಲ್ಲ ಕೇಳ ಕೃಷ್ಣ, ಈ ಗೌರವವನ್ನು ತಲೆಬಡಿಯಲೇಬೇಕೆಂದು ಹೊಟ್ಟೆ ಮಾತ ಭೀಮ. ಅದು ದುರಾಗ್ರಹ. ಲೋಕೈಕ ವೀರ, ನನ್ನ ಪ್ರಾಣಂತ ಕರುಣವನ್ನು ಬದುಕಲೇಬೇಕೆಂದರೆ ಅದು ಅದು ಅಹಂಕಾರ, ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡ್ಡಿ ಸ್ನೇಹವನ್ನು ಮಾಡಿದ್ದಾರೆಂದರೆ ಆ ಕಬಡ್ಡಿ ಪಾಂಡವರು ಅದು ಅದು ದುಸ್ಸಾಹಸ. ದುರ್ಯೋಧನ ದುಸ್ಸಾಹಸವನ್ನು ಕೊಡಿಗೈ ಈ ಬರದ ಖಂಡದಲ್ಲೇ ಸಂಬಂಧ ಆಯ್ಕೆಯನ್ನು ಆಡಿಸಲು ಯೋಜನೆ ರೂಪಿಸುತ್ತಿದ್ದಾರಲ್ಲವೇ ಆಯ್ನ ಪುಣ್ಯ ಪಾಂಡವರು. ಅದು ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪ ಸಿಂಹರೆಂದು ಜಂಬ ಕೊಚ್ಚಿಕೊಳ್ಳುತ್ತಿದ್ದಾರಲ್ಲವೇ ಆಯ್ನ ಪಾಂಡವರು. ಅದು ಅದು ದುರಾಭಿಮಾನ. ಹೆಚ್ಚಾಗಿ ಕೃಷ್ಣ, ಯಾರೇ ಏನೇ ಹೇಳಿದ್ರು ಈ ದುರ್ಯೋಧನ ನಿರ್ಧಾರ ಅಚಲ, ಚಲಿಸಲಾಗದು, ಬದಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೇಮಿನ ಬಂದದ್ದಾಗಿ ಮುಗಿಯುವುದು ಒಳ್ಳೆಯದು. ನೀತಿ ಶಾಸ್ತ್ರದ ವಿಷಾದಗಳು ಶಾಂತಿಯಿಂದಲೇ ರಾಜ್ಯವನ್ನು ಸ್ಥಾಪಿಸುವುದು. ದುರ್ಯೋಧನ, ನಿನಗೆ ಪಾಂಡವರ ಶಕ್ತಿಯು ತಿಳಿಯದೆ ಸದಾ ಕಾಲ ಜೀವಿಸುತ್ತಿರುವ ಧರ್ಮರಾಯನ ಧರ್ಮವನ್ನು ಇಡೀ ಲೋಕವೇ ಹೊಡುತ್ತಿರುವುದು.
ಹೆಣ್ಣು, ಬಕ, ಕೀಚಕ, ಹಿಡಿಂಬ ಮುಂತಾದ ರಾಕ್ಷಸಗಳನ್ನು ಸದೆಬಡಿದ ಉದ್ಭ್ರಾಂತ ಸಂಭೂತ 1000 ಆನೆಬಲವುಳ್ಳ ಭೀಮಸೇನ ಆತನ ಪರಾಕ್ರಮವನ್ನು ಇಡೀ ಲೋಕವೇ ಹೊರಡುತ್ತಿದೆ. ಅಷ್ಟೇ ಏಕೆ, ಆತನ ಪರಾಕ್ರಮದ ಅನುಭವವು ನಿನಗೂ ಇಲ್ಲ. ಇನ್ನು ಪರಶುರೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ನನ್ನ ಮಿತ್ರ ಪಾರ್ಥ ಆತನೇನಾದರೂ ಗಾಂಧೀವವನ್ನು ಹಿಡಿದು ನಿಂತರೆ ಇಡೀ ಚಂದ್ರದರ್ಶಕ ಗೋರಿಂದಗಳಲ್ಲಿ ಆತನ ವಿರುದ್ಧ ಹೋರಾಡಬಲ್ಲ ಧೀರರು ಯಾರಿಗೂ ಏನು ಮಹಾಮೇಧಾವಿಗಳಾದ ಕುಲಸಮದೇವರು ಇವುಗಳ ಮುಂದೆ ನಿನ್ನ ಆಟಗಳೇನು ಒಳ್ಳೆಯವರ ಪರಾಕ್ರಮವನ್ನು ಹೊಗಳಿಸಿಯಲ್ಲ ಕೃಷ್ಣ. ಕೈಲೋಗದ ಏಡಿ ಧರ್ಮರಾಯ ಮಹಾಸಾಧ್ವಿಂತು ವೇಷ ಧರಿಸಿ ಲೋಕವನ್ನೇ ವಂಚಿಸುತ್ತಿರುವ ವಂಚಕ. ಹೆಣ್ಣು ಬಂಡಿ ಅನ್ನವನ್ನು ತಿಂದು ಹಿಡಿಂಬ ಕೀಟಕಾರಿಗಳನ್ನು ಕೊಂದ ಮಾತ್ರಕ್ಕೆ ಅವನೇ ಹೊಡೆಯಲಿ. ಅವನೇ ಕೊಂದ ಎಂದು ನೋಡಿದವರಾರು ಒಂದು ವೇಳೆ ಅವನೇನಾದರೂ ಕೊಂದಿದ್ದರೆ ಏನಿಂದ ಪುರಂದ್ರದಿಂದ ಇಂತಹ ಕೊಲೆಪಾತಗಳು ರುದ್ರಾಂಶ ಸಂಬೋಧನೆ ಆಗಿದ್ದ ಪಕ್ಷದಲ್ಲಿ 5ರಿಗೆ ಹೆಂಚುವಾದ ನನ್ನ ತಂಗಿ ಪಂಚವಲ್ಲವೆಂದು ಈ ನನ್ನ ಸಹೋದರ ತುಂಬಿದ ರಾಜಸಭೆಯಲ್ಲಿ ನೋಡಿ ಹಿಡಿದು ಎಳೆತಂದು ವಸ್ತ್ರಾಪರಣ ಮಾಡುವಾಗ ಎಲ್ಲಿ ಹೋಗಿತ್ತೋ ಏನು ಅವನ್ನ ಪಾರ್ಥ ಕಾಲಿಗೆ ಜನ್ನು ಕಟ್ಟಿ ಕೈಗೆ ಬಳೆಯನ್ನು ಧರಿಸಿ ತಕ್ಕ ಕೈ ಎಂದು ನಾಟ್ಯ ಕಲಿಸಿದ ಮುಂಚಕ ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿಲ್ಲ ಕೃಷ್ಣ. ಏನು ಕುಮಾರನಾದ ಕುಲಾಸಾರಿಯವರು ಒಬ್ಬನು ಗೋಪಾಲಕ ಮತ್ತೊಬ್ಬನು ಅಶ್ವಪಾಲಕ. ಅವರು ನನ್ನರನ್ನೇ ದ್ವಾರಪಾಲಕರಾಗಲು ಯೋಗ್ಯರನ್ನು ಇಂಥ ಪರಾಕ್ರಮಗಳು ಗೋಪಾಲಕನಾದ ಎನ್ನುವ ದಿಶೆಯ ಹೊರತು ಗೋಪಾಲಕನಾದ ನನ್ನಲ್ಲ ಕೃಷ್ಣ. ಈಗ ನನ್ನವರ ಪರಾಕ್ರಮವನ್ನು ಹೇಳಲು ಕೇಳು. ಏ ಅಖಂಡ ಮರ್ತಖಂಡವನ್ನು ಹೊಸವರ್ತಿಯಿಂದ ಹೊರಟಿರುವ ನಾನು ಸಾಧಿಯೋ ನನಗೆದರಿ ಆರು ಮೇಳಗಳನ್ನು ಗೆಡ್ಡೆಯನ್ನು ಜೀವಿಸುತ್ತಿರುವ ಅವನ್ನ ಪಾಂಡವರು ಸಾಧಿಸಿ ಏನು ಅವನ್ನ ಹೊಟ್ಟೆ ಮಾತನ ಗುಂಡಿಯನ್ನು ಸೇರಿ ಅವರ ಮುಂಡಗಳನ್ನು ಚೆಂಡಾಡಿ ಸದಾ ಸಿದ್ಧವಿರುವ ನನ್ನ ದುಶ್ಯಾಸನ ಏನು ನಿನ್ನ ಪ್ರಿಯಮಿತ್ರ ಪಾರ್ಥ ವಾರ್ತೆಯನ್ನು ಛೇದಿಸಿ ಶಪಥ ಗೈದು ಕುಮಾರಸ್ವಾಮಿಯನ್ನೇ ನೆಚ್ಚಿಸಿ ನಮ್ಮ ಧನಸ್ಸನ್ನು ವರವಾಗಿ ಪಡೆದಿರುವ ನನ್ನ ಪ್ರಿಯಮಿತ್ರ ಲೋಕೈಕ ವೀರ ಕರ್ಣ ಇನ್ನು ಅಸಮ ಬಲಶಾಲಿ ಸಿಂಧೂ ರಾಜ ನನ್ನ ಮಿತ್ರ ಸೈಂಧವ ಏನು ಸಮಯ ಸಂಜೀವಿನಿಯಂತೆ ಏನಿನ ಕುತಂತ್ರಗಳಿಗೆ ಒಂದು ರೂಪಿಸುವ ನನ್ನ ಸೋದರರ ಶಕ್ತಿ ಹೆಣ್ಣು ನನ್ನ ಗುರುದ್ರೋಣರು ಸಮಸ್ತ ಪಾಂಡವರಿಗೂ ಕೌರವರಿಗೂ ಅಸ್ಪೃಶ್ಯರು ನನ್ನ ಪರಾಕ್ರಮವನ್ನು ಇಡೀ ಜಗತ್ತಿಗೆ ತಿಳಿಯುವರು. ಹೆಣ್ಣು ನನ್ನ ಪಿತಾಮಹ ಭೀಷ್ಮಾಚಾರ್ಯ ಇವರೇನಾದರೂ ಧನುರ್ಧಾರಿಗಳಾಗಿ ನಿಂತರೆ ಇವರನ್ನು ಜಯಿಸತಕ್ಕ ಶೂರು ಕಪಿಲನಾಥನ ಸೂತ್ರಧಾರಿ ಇಷ್ಟೇ ಸಾಕು ಇನ್ನೂ ಬೇಕು. ಇಂಥ ಅಧೀರತ ಮಹಾತ್ಮರ ಮುಂದೆ ಆಡಿನ ಪಾಂಡವರು
ಪವಿತ್ರ ನುಡಿಗಳಿಂದ ಶಾಂತವಾಗುವುದನ್ನು ಕೃಷ್ಣ ಏನೇನು ಸಾಮಾನ್ಯ ಆ ಭೀಮನನ್ನು ಆ ರುಂಡ ಪುಟನ ಚಂಡಾಡನು ಈ ದುಶ್ಯಾಸನ ಸದಾಸುತನನ್ನು ಕೃಷ್ಣ ನೀನೇನು ಸಾಮಾನ್ಯವೇ ಸ್ವಯಂ ಮರದಲ್ಲಿ ರುಕ್ಮಿಣಿಯನ್ನು ತಂದುಕೊಂಡ ಕಳ್ಳ ಕೃಷ್ಣನಲ್ಲವೇನು ಕಳ್ಳ ಮುಂದುವರಿದೆಯೋ ಕೌರವರಾಜ ಸೈಂಧವರಾಜ ಮಂದನವಲ್ಲ, ತಿನ್ನಲು ಬೆಣ್ಣೆ ಮುಟ್ಟಿಲ್ಲ, ನಾವೇ ಕೈಗಳಿಗೆ ಬೆಳೆಸುತ್ತಿಲ್ಲ, ನಮ್ಮ ಆಯುಧಗಳೆಲ್ಲ ತುಕ್ಕುಡಿದಿಲ್ಲ. ಇದು ಭೀಕರ ಮೃತ್ಯು ಪಂಜರ. ಎಚ್ಚರ ತಪ್ಪಿದೆ, ನೀನು ಇಲ್ಲ, ಈ ನಿನ್ನ ಪಿಲ್ಲ ಗೋವಿಯೂ ಇಲ್ಲ. ದುರ್ಯೋಧನ ದುಶ್ಯಾಸನದ ಅರ್ಹತವೇ ನನ್ನ ಆದರೆ ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಯ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ನೀನು ಕೂಡ ಅವರಂತೆಯೇ ಮಾತನಾಡುವಿಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಇಡೀ ಶಿಕ್ಷೆಗೆ ಇದು ನಿನ್ನ ಧರ್ಮವೇ? ಧರ್ಮದ ನುಡಿಯಲ್ಲ